ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂದಾರ ಮಲೆನಾಡು ಯೂಟ್ಯೂಬ್ ಚಾನಲ್. ನಾನು 3:30ಗೆ ಎದ್ದಿದ್ದೀನಿ ಬೆಳಿಗ್ಗೆ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿ ನೋಡಿ ಇವರಿಬ್ಬರು ಹೇಗೆ ಮಲ್ಕೊಂಡಿದ್ದಾರೆ ನೋಡಿ. ಗೈಸ್, ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಆಗಿದ್ದೀನಿ ಗೈಸ್. ನಾನೀಗ ನಮ್ಮ ಮನೆಯವರು ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ಬನ್ನಿ ಹೋಗುವ. ನಾನಿಲ್ಲಿ ನನ್ನ ಮಗನಿಗೆ ಬಾಯ್ ಹೇಳ್ತಾ ಇದ್ದೀನಿ. ಅವ್ನು ನಮ್ಮ ಜೊತೆ ಬರೋಲ್ಲ, ನಾವು ಮಾತ್ರ ಹೋಗ್ತಾ ಇರೋದು. ಇವಾಗ ಟೈಮ್ ಒಂದು 5 ಗಂಟೆ ಆಗಿದೆ. ಹೋಗೋಣ ಬನ್ನಿ ಗೈಸ್. ನಾವು ಹೋಗ್ತಾ ಇರೋದು ಚಾಮುಂಡಿ ಬೆಟ್ಟಕ್ಕೆ. ಬೆಳಗಿನ ಬೇಗ ಹೋಗ್ತಾ ಇದ್ದೀವಿ. ಮೊದಲನೇ ಆಷಾಢ ಶುಕ್ರವಾರ ಇವತ್ತು. ಹಾಗೆ ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೋಬೇಕಿತ್ತು. ಹಾಗೆ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದೀವಿ. ಮತ್ತು ಅಲ್ಲಿಂದ ಸೀದಾ ನಾವು ಮತ್ತೆ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯಿಂದ ಏನು ಜಾಸ್ತಿ ದೂರ ಇಲ್ಲ, ಚಾಮುಂಡಿ ಬೆಟ್ಟ ಹೋಗ್ಬೋದು ಆರಾಮಾಗಿ. ನಾವು ಇವಾಗ ಟೋಲ್ ಗೇಟ್ನ ಪಾಸ್ ಮಾಡಿದ್ವಿ. ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ನಾವು ಇವಾಗ ಏರ್ಪೋರ್ಟ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಮೈಸೂರು ಏರ್ಪೋರ್ಟ್ ನೋಡಿ ಗಾಯ್ಸ್, ನೈಟ್ ಹೊತ್ತು ಹೆಂಗೆ ಕಾಣ್ತಾ ಇದೆ. ಅಲ್ಲಿ ಕಾಣ್ತಾ ಇದೆಯಲ್ಲ, ಅದೇ ಚಾಮುಂಡಿ ಬೆಟ್ಟ. ನೋಡಿ ಮಾರ್ನಿಂಗ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಪಾರ್ಕಿಂಗ್ ಮಾಡಿದ್ದಾರೆ, ಜಾಗನೇ ಇರಲಿಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಗಾಡಿನ. ತುಂಬ ಜನ ಬಂದಿದ್ದಾರೆ. ಮೊದಲನೇ ಆಷಾಢವಾರ ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೆ ತುಂಬ ಜನ ಬಂದಿದ್ದಾರೆ. ಇಷ್ಟು ಮಾರ್ನಿಂಗಲ್ಲೇ ಇಷ್ಟೊಂದು ಜನ ಬಂದಿದ್ದಾರೆ ಅಂದರೆ. ಗಾಡಿನ ಪಾರ್ಕ್ ಮಾಡಿ ಈಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಬಂದ್ವಿ ನೋಡಿ. ಮೊದಲನೇ ವಾರನೇ ಇಷ್ಟೊಂದು ಜನ. ನಿಮಗೆ ಪೂಜೆ ಮಾಡೋಕ್ಕೆ ಇಲ್ಲೇ ಎಲ್ಲ ಥರದ ಪೂಜೆ ಐಟಮ್ಗಳೆಲ್ಲ ಸಿಗುತ್ತೆ. ಇಲ್ಲೇ ತೊಗೊಂಡು ಹೋದರೆ ಆಯಿತು. ಇಲ್ಲ ಅಂದರೆ ಮನೆಯಿಂದಲೇ ತೊಗೊಬಂದರೂ ಆಗುತ್ತೆ. ಇಲ್ಲಿ ಸ್ವಲ್ಪ ಕಾಸ್ಟ್ಲಿನೇ ರೇಟು. ನಾವು ತಂದಿರಲಿಲ್ಲ, ಹಾಗಾಗಿ ಇಲ್ಲೇ ತೊಗೊಂಡ್ವಿ. ಗೈಸ್, ಪೂಜಾ ಐಟಮ್ ತೊಗೊಂಡ್ವಿ. ಗೈಸ್, ನಾವಿಲ್ಲಿ ಮೆಟ್ಟಿಲು ಹತ್ತೋಕ್ಕಿಂತ ಮುಂಚೆ ಕೆಳಗಡೆ ಚಾಮುಂಡೇಶ್ವರಿ ದೇವರಿಗೆ ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲರೂ ನೋಡಿ ಪೂಜೆ ಮಾಡ್ತಾಯಿದ್ದಾರೆ. ಜನ ಅಂತೂ ತುಂಬ ಇದ್ದಾರೆ. ನಾನು ಕೂಡ ಅಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ಮೆಟ್ಟಿಲು ಹತ್ತೋಕ್ಕೆ ಸ್ಟಾರ್ಟ್ ಮಾಡಬೇಕು. ಬೆಳಗ್ಗೆ ಬಂದರೆ ತುಂಬ ಒಳ್ಳೆಯದು. ಆಮೇಲೆ ಅಂದರೆ ಬಿಸಿಲಾಗುತ್ತೆ, ಹತ್ತೋಕ್ಕೂ ಆಗೋದಿಲ್ಲ. ಹಾಗಾಗಿ ನಾವು ಬೆಳಗ್ಗೆನೇ ಹೋಗಿರೋದು. ಗೈಸ್, ನಾವಿಲ್ಲಿ ಸ್ಟೆಪ್ ಹತ್ತೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡೋಣ ಮೇಲ್ಗಡೆ ಎಷ್ಟು ಗಂಟೆಗೆ ನಾವು ಹೋಗಿ ರೀಚ್ ಆಗ್ತೀವಿ ಅಂತ. ಇವಾಗ 5:15 ಆಗಿದೆ. ನೋಡಿ ಫ್ರೆಂಡ್ಸ್, ಎಲ್ಲ ಹಿಂಗೆ ಹತ್ತುತ್ತಾ ಇದ್ದಾರೆ ಅಂತ. ನಾವಾದರೆ ಹಾಗೆ ನಡ್ಕೊಂಡು ಹೋದ್ವಿ. ಇನ್ನು ಕೆಲವರು ಮೊಣಕಾಲಲ್ಲಿ ಕರ್ಪೂರ ಹಚ್ಕೊಂಡು ಎಲ್ಲ ಸ್ಟೆಪ್ಪು ಅರಿಶಿನ ಕುಂಕುಮ ಹಚ್ಕೊಂಡು ಹೋಗ್ತಾರೆ. ಹರಕೆ ಕಟ್ಕೊಂಡಿರ್ತಾರೆ. ಎಲ್ರಿಗೂ ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾವು ಕೂಡ ಮೇಲೆ ಹತ್ತೋಣ ಬನ್ನಿ ಗಾಯ್ಸ್. ಗೈಸ್, ನಾವಿಲ್ಲಿ ಬೆಟ್ಟ ಹತ್ಕೊಂಡು ನಂದಿ ಬೆಟ್ಟಕ್ಕೆ ಬಂದ್ವಿ. ಇಲ್ಲಿ ನಂದಿ ಬೆಟ್ಟಕ್ಕೆ ಬರಬೇಕಾದ್ರೆ ಇಲ್ಲಿ ಈ ಕಡೆ ಸೈಡ್ ಬಾದಾಮಿ ಹಾಲು ಕೊಡ್ತಾರೆ. ಬಾದಾಮಿ ಹಾಲು ಕುಡ್ಕೊಂಡು ಬಿಸ್ಕೆಟ್ ತಿಂದ್ಕೊಂಡು ಬರ್ಬೋದು. ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಬಾದಾಮಿ ಹಾಲು ಮತ್ತು ಬಿಸ್ಕೆಟ್ ಕೊಡ್ತಾರೆ. ನಾವು ತಗೊಂಡಿಲ್ಲ. ನಾವು ದೇವ್ರ ದರ್ಶನ ಮಾಡೋ ತನಕ ಎಲ್ಲೂ ಕೂರಬಾರ್ದು, ಏನೂ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಈಗ ನಂದಿ ದೇವರಿಗೆ ಕೈ ಮುಕ್ಕೊಂಡು ಹಾಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ನನಗೂ ಗೊತ್ತು, ಯಾರಿಗೆಲ್ಲ ಬರೋಕ್ಕಾಗೋದಿಲ್ಲ ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ ಫ್ರೆಂಡ್ಸ್.
ಇಲ್ಲಿ ನೋಡಿ ಫ್ರೆಂಡ್ಸ್, ಮೇಲ್ಗಡೆಯಿಂದ ವ್ಯೂಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಸ್ವಲ್ಪ ಬೆಳಕು ಬಿಟ್ಟಿದೆ, ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ. ಕೆಲವರು ದರ್ಶನ ಮಾಡ್ಕೊಂಡು ಕೆಳಗಡೆ ಬರ್ತಾನೂ ಇದ್ದಾರೆ. ಇವತ್ತು 4 ಗಂಟೆಗೆ ಓಪನ್ ಆಗಿತ್ತಂತೆ ದೇವಸ್ಥಾನ. ಗೈಸ್, ನಾವಿಲ್ಲಿ ಕೊನೆಗೂ ಸ್ಟೆಪ್ನ ಕಂಪ್ಲೀಟ್ ಮಾಡ್ತಾ ಬಂದ್ವಿ. 1000 ಸ್ಟೆಪ್ನ ಕಂಪ್ಲೀಟ್ ಮಾಡಾಯಿತು. ಈಗ ದೇವ್ರ ದರ್ಶನ ಮಾಡಬೇಕು. ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ, ಉಸಿರೇ ನನ್ನುಸಿರೇ ನೀನಮ್ಮ, ಉಸಿರೇ ಉಸಿರೇ ನನ್ನುಸಿರೇ ನನ್ನಮ್ಮ. ಯಪ್ಪ, ತುಂಬ ಜನ ಇದ್ದಾರೆ ಇವತ್ತು. ದೇವ್ರ ದರ್ಶನ ಮಾಡೋಕ್ಕಂತೂ ತುಂಬ ಅಂದರೆ ತುಂಬ ಜನ. ಅದರಲ್ಲೂ ಆ ಕಡೆಯಿಂದ ಟಿಕೆಟ್ ತೊಗೊಂಡು ಬರೋರು ಇದ್ದಾರೆ, 2000 ಕೊಟ್ಬಿಟ್ಟು. ಮತ್ತು VIP ದರ್ಶನ ಅಂತ ಈ ಕಡೆ ನಾವುಗಳು ಎಲ್ಲ ಮಿಕ್ಸಪ್ಪು. ಸ್ವಲ್ಪ ಜನನೇ ದರ್ಶನ ಮಾಡಿ ಕಳಿಸ್ತಾ ಇದ್ದಾರೆ. ಆದರೂ ದೇವ್ರು ನೋಡಬೇಕಲ್ಲ, ಹೋಗಲೇಬೇಕು, ಕಷ್ಟಪಟ್ಟಾದರೂ ಹೋಗೋಣ ಬನ್ನಿ. ಜೀವ ಕೊಟ್ಟವಳು, ತುತ್ತು ಇಟ್ಟವಳು, ಭೂಮಿ ಮೇಲೆ ಒಬ್ಬಳೇ, ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ. ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ ಎಲ್ಲಿದೆ. ಕರುಣೆ ಕಣ. ನಿಜವಾಗ್ಲೂ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ನೋಡ್ಬೋದು ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಹೋದ ಸತಿ ಒಂಥರ ಇತ್ತು, ಈ ಸತಿ ಇನ್ನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಗೈಸ್. ನೋಡಿದ್ರೆ ನೋಡೋಕ್ಕೆ 2 ಕಣ್ಣೇ ಸಾಲದು, ಅಷ್ಟು ಚೆನ್ನಾಗಿದೆ ನೋಡಿ. ಅಷ್ಟೊಂದು ಕಷ್ಟಪಟ್ಟು ಒಳಗಡೆ ಬಂದಾಗ ಇವೆಲ್ಲ ನೋಡಿದರೆ ಕಷ್ಟಪಟ್ಟಿದ್ದು ಏನೂ ಇಲ್ಲ ಅನಿಸುತ್ತೆ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಹೂವಿನ ಅಲಂಕಾರ. ನಮ್ಮದು ದರ್ಶನ ಆಯಿತು. ನಾವು ಅಂದ್ಕೊಂಡಕ್ಕಿಂತ ಚೆನ್ನಾಗಿ ದರ್ಶನ ಆಯಿತು. ಈಗ ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದೀವಿ. ದೇವಸ್ಥಾನದಿಂದ ಹೊರಗಡೆ ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇತ್ತು, ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ನೋಡಿ ಮಹಿಷಾಸುರನ ಸ್ಟ್ಯಾಚು. ನಾವು ಕೆಳಗಡೆ ಊಟಕ್ಕಂತ ಹೋಗ್ತಾ ಇದ್ದೀವಿ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಸಿಬೇಳೆ ಭಾತು, ರೈಸು, ಕೋಸಂಬರಿ ಎಲ್ಲ ತುಂಬ ಚೆನ್ನಾಗಿತ್ತು. ಪ್ರಸಾದನೂ ತಗೊಂಡು ಹಾಗೆ ರಿಟರ್ನ್ ನಾವೀಗ ಮನೆಗೆ ಹೋಗ್ತಾ ಇದ್ದೀವಿ. ನಾವಿವಾಗ ಸ್ಟೆಪ್ ಇಳಿತಾ ಇದ್ದೀವಿ. ನೋಡ್ಬೋದು ಇನ್ನೂ ಜನರು ಬರ್ತಾನೆ ಇದ್ದಾರೆ. ಈ ಆಷಾಢ ಮಾಸದಲ್ಲಿ ಜನಗಳು ತುಂಬ ಬರ್ತಾರೆ. ಆಷಾಢದಲ್ಲಿ ಚಾಮುಂಡೇಶ್ವರಿ ಹುಟ್ಟಿರೋದು ಅಂತ ಹೇಳ್ತಾರೆ. ಹಾಗಾಗಿ ಆಷಾಢನ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ಗೆ ಸಪೋರ್ಟ್ ಮಾಡಿ.